ಹಿಂದೂ ಸಂಪ್ರದಾಯದಲ್ಲಿ ಅಮಾವಾಸ್ಯೆಯ ದಿನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ. ಚಂದ್ರಮಾನದ 15ನೇ ದಿನದ ಮೊದಲನೇ ರಾತ್ರಿ ಇದು. ಈ ದಿನ ಚಂದ್ರನು ಸಂಪೂರ್ಣವಾಗಿ ಕತ್ತಲಾಗಿರುತ್ತಾನೆ. ಚಂದ್ರನು ಕಾಣದೇ ಇರುವುದರಿಂದ ಈ ದಿನವನ್ನು ಅಮಾವಾಸ್ಯೆ ಅಥವಾ ಚಂದ್ರನಿಲ್ಲದ ದಿನವೆಂದು ಕರೆಯುತ್ತಾರೆ. ಮತ್ತು ಅಮಾವಾಸ್ಯೆ ದಿನ ಕಾಳಸರ್ಪ ದೋಷ ಪರಿಹಾರಕ್ಕೆ ಒಳ್ಳೆಯ ದಿನವಾಗಿದ್ದು, ಸೋಮವಾರದ ದಿನ ಅಮಾವಾಸ್ಯೆ ಬಿದ್ದಲ್ಲಿ ಅದನ್ನು ಸೋಮವತಿ ಅಮಾವಾಸ್ಯೆ ಎನ್ನುತ್ತಾರೆ. ಹಾಗೂ ಶನಿವಾರದ ದಿನ ಅಮಾವಾಸ್ಯೆ ಬಿದ್ದಲ್ಲಿ ಅದನ್ನು ಶನಿ ಅಮಾವಾಸ್ಯೆ ಎನ್ನುತ್ತಾರೆ. ಈ ಅಮಾವಾಸ್ಯೆ ದಿನ ಪೂಜೆ ಮಾಡಿ ಇಷ್ಟ ದೇವರ ಅನುಗ್ರಹವನ್ನು ಶೀಘ್ರವಾಗಿ ಪಡೆಯಬಹುದು. ಅಮಾವಾಸ್ಯೆ ದಿನ ಯಾವ ರಾಶಿಯವರು ಯಾವ ದೇವರನ್ನು ಪೂಜೆ ಮಾಡಿದರೆ ಒಳ್ಳೆಯ ಫಲವನ್ನು ಕಾಣಬಹುದು ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಮೊದಲನೇ ರಾಶಿ ಮೇಷರಾಶಿ. ಈ ರಾಶಿಯವರು ಅಶ್ವತ್ಥ ಮರವನ್ನು ಪೂಜೆ ಮಾಡಿ 9 ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು. ಎರಡನೇ ರಾಶಿ ವೃಷಭ ರಾಶಿ. ಈ ರಾಶಿಯವರು ಶಿವಲಿಂಗಕ್ಕೆ ನೀರನ್ನು ಅಭಿಷೇಕ ಮತ್ತು ನೀರಿನ ಜೊತೆಗೆ ಎಳ್ಳನ್ನು ಬೆರೆಸಿ ಅಭಿಷೇಕ ಮಾಡಿದರೆ ತುಂಬಾ ಒಳ್ಳೆಯದು. ಮಿಥುನ ರಾಶಿ. ಈ ರಾಶಿಯವರು ಮಹಾವಿಷ್ಣುನ ದೇವಸ್ಥಾನಕ್ಕೆ ಭೇಟಿ ನೀಡಿ ನೀಲಿ ಹೂವುಗಳನ್ನು ಸಮರ್ಪಿಸಬೇಕು. ಕಟಕ ರಾಶಿ. ಈ ರಾಶಿಯವರು ಶಿವಲಿಂಗಕ್ಕೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿದರೆ ಒಳ್ಳೆಯದು. ಸಿಂಹ ರಾಶಿ. ಈ ರಾಶಿಯವರು ಈ ದಿನ ಗೌರಿ ದೇವಿಗೆ ಕುಂಕುಮದ ಅರ್ಚನೆ ಮಾಡಿದರೆ ಒಳ್ಳೆಯದು. ಕನ್ಯಾ ರಾಶಿ. ಈ ರಾಶಿಯವರು ಈ ದಿನ ಅಶ್ವತ್ಥ ಮರವನ್ನು ಪೂಜೆ ಮಾಡಿ 108 ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರ ಮಾಡಬೇಕು. ತುಲಾ ರಾಶಿ. ಈ ರಾಶಿಯವರು ಈ ದಿನ ಸಾಲಿಗ್ರಾಮಕ್ಕೆ ತುಳಸಿಯನ್ನು ಅರ್ಪಣೆ ಮಾಡಬೇಕು. ವೃಶ್ಚಿಕ ರಾಶಿ. ಈ ರಾಶಿಯವರು ಈ ದಿನ ಶಿವಲಿಂಗಕ್ಕೆ ಪಂಚಾಮೃತವನ್ನು ನೈವೇದ್ಯವಾಗಿ ಸಮರ್ಪಿಸಬೇಕು. ಧನಸ್ಸು ರಾಶಿ. ಇವರು ಶ್ರೀ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಹೂವುಗಳನ್ನು ಸಮರ್ಪಣೆ ಮಾಡಿದರೆ ತುಂಬಾ ಒಳ್ಳೆಯದು. ಮಕರ ರಾಶಿ. ಈ ರಾಶಿಯವರು ಗಣೇಶನಿಗೆ ಮೊಸರನ್ನು ನೈವೇದ್ಯವಾಗಿ ಸಮರ್ಪಿಸಬೇಕು. ಕುಂಭ ರಾಶಿ. ಈ ರಾಶಿಯವರು ಈ ದಿನ ಶಿವನಿಗೆ ಅನ್ನದಿಂದ ಮಾಡಿದ ಸಿಹಿ ಪದಾರ್ಥವನ್ನು ನೈವೇದ್ಯವಾಗಿ ಸಮರ್ಪಿಸಬೇಕು. ಮೀನರಾಶಿ. ಈ ರಾಶಿಯವರು ಈ ದಿನ ಹಸುವಿಗೆ ಬೆಲ್ಲವನ್ನು ನೀಡಿದರೆ ಒಳ್ಳೆಯದು. ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ತಪ್ಪದೇ ಶೇರ್ ಮಾಡಿ. ಧನ್ಯವಾದಗಳು. ಶುಭ ದಿನ.